ಹಾಯ್. ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ. ನೀವು ಓದೋದನ್ನು ನೋಡಿದ್ರೆ ನ್ಯೂ ಸ್ಟೂಡೆಂಟ್ಸ್ ಕಾಂಪಿಟೇಟಿವ್ ಓದೋದೇ ಇಲ್ಲ. ಒಳ್ಳೇದಾಯ್ತಲ್ಲ, ಕಾಂಪಿಟೇಷನ್ ಕಮ್ಮಿ ಆಯಿತು, ಓದಬೇಡಿ. ದೆನ್ ನೆಕ್ಸ್ಟ್, ನೀ ಹೇಳೋದು ಓದಿದ್ರೆ ಮುಗೀತು, ಓದಬೇಡಿ. ಯಾರು ಹೇಳಿದ್ದು ಓದಿ ಅಂತ? ವರ್ಕ್ ಹೇಗೆ? ಕಷ್ಟ ಅನ್ಸುತ್ತಾ ಮ್ಯಾಮ್? ಕಷ್ಟ ಇಲ್ಲಿವರೆಗೂ ಅನಿಸಿಲ್ಲ, ಆರಾಮಿದೆ. ಮುಂದೆ ಗೊತ್ತಿಲ್ಲ. ದೆನ್ ಇವೆಲ್ಲ ಬೇಡ, ಬೇಸಿಕ್ ಸಾಕು, ಸುಮ್ಮನೆ ಸುಳ್ಳು ಹೇಳಬೇಡ. ಓಕೆ ಸರಿ, ನೀವು ಬೇಸಿಕ್ ಓದ್ಬಿಟ್ಟು ಪ್ರಿಪೇರ್ ಆಗಿ ಎಕ್ಸಾಮ್ ಬರೀರಿ. ಆಲ್ ದ ಬೆಸ್ಟ್ ನಿಮಗೆ. ದೆನ್ MCQ ಎಲ್ಲಿಂದ ಕಲೆಕ್ಟ್ ಮಾಡಬೇಕು ಮ್ಯಾಮ್? MCQ ಓಲ್ಡ್ ಕ್ವಶನ್ಸ್ ಪೇಪರ್ ಬುಕ್ಲೆಟ್ಸ್ಗಳು ಸಿಗುತ್ತೆ ಅಲ್ಲ, ನೀವೆಲ್ಲಿ ಓದ್ತಿದ್ದೀರೋ, ಯಾವ ಲೈಬ್ರರಿಯಲ್ಲಿದ್ದೀರೋ, ಇಲ್ಲ ಯಾವ ಏರಿಯಾದಲ್ಲಿದ್ದೀರೋ, ನೀವು ಆನ್ಲೈನಲ್ಲಿ ಕೂಡ ಬುಕ್ಸ್ಗಳನ್ನ ಬೈ ಮಾಡ್ಬೋದು, ಫ್ಲಿಪ್ಕಾರ್ಟ್, ಅಮೆಝಾನಲ್ಲಿ. ಇಲ್ಲ ಅಂದರೆ ಯಾವುದಾದ್ರೂ ವೆಬ್ಸೈಟಲ್ಲಿ ನಿಮಗೆ ಓಲ್ಡ್ ಕ್ವಶನ್ ಕಂಪೈಲೇಷನ್ ಮಾಡಿರ್ತಾರೆ, ಇಲ್ಲ ನಿಮಗೆ ಅಫಿಷಿಯಲ್ ವೆಬ್ಸೈಟಿಂದನೇ ಓಲ್ಡ್ ಕ್ವಶನ್ ಪೇಪರ್ಗಳು ಸಿಗುತ್ತೆ. ಅದರಿಂದ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿ, ಓಕೆನಾ? Then, are you studying in home? Yes. Then, ಪೇಪರ್ 2 ಬುಕ್ ಲಿಸ್ಟ್ ಹೇಳಿ. ನಾನು ಆಲ್ರೆಡಿ ಹೇಳಿದ್ದೀನಿ. ನೀವು VAO ಬುಕ್ ಹೇಳೋದು ಬಿಟ್ಟು ನೀವು UPSC ಬುಕ್ ಲಿಸ್ಟ್ ಹೇಳ್ತೀರಾ. ನೀವು ಹೇಳೋದು ಕೇಳಿದ್ರೆ ಅವ್ರ ಸಿಲೆಬಸ್ ಕಂಪ್ಲೀಟ್ ಆದಂಗೆ ಬಿಡಿ. ಇಟ್ಸ್ ಓಕೆ. ನಾನು ನಿಮಗೆ ರೆಕಮೆಂಡ್ ಮಾಡಿಲ್ಲ ಈ ಬುಕ್ಕನ್ನ ಓದಿ ಅಂತ. ಆ ವಿಡಿಯೋದಲ್ಲಿ ನಾನು ಹೇಳಿರೋದು ಆ ಬುಕ್ಸ್ನ ನಾನು ಓದಿದೆ ಅಂತ. ನಾನು ಅದರಲ್ಲೂ ಹೇಳಿದ್ದೀನಿ, ನಿಮ್ಗೆ ಯಾವುದು ಕಂಪ್ಯಾಟಬಲ್ ಇದೆಯೋ, ಈಸಿ ಅನಿಸುತ್ತೋ ಆ ಬುಕ್ಕೇ ಓದಿ, ಓಕೆನಾ? ನಿಮಗೆ ಸಿಲೆಬಸ್ ಕಂಪ್ಲೀಟ್ ಮಾಡಬೇಕು ಅನಿಸಿದ್ರೆ ಮಾಡಿ ಎಕ್ಸಾಮ್ ಬರೀರಿ, ಇಲ್ಲ ಅಂದರೆ ಓಕೆ. ಓಕೆ, ನಾನು VAO ಈ ಸಲ ಲಿಸ್ಟ್ ಬರಬೇಕು, ಅದಕ್ಕೆ ಟ್ರೈ ಮೈ ಬೆಸ್ಟ್ ಮ್ಯಾಮ್. ಆಲ್ ದ ಬೆಸ್ಟ್ ನಿಮಗೆ, ಎಲ್ಲ ಒಳ್ಳೆಯದಾಗಲಿ, ಸರಿನಾ? ಪ್ಲೀಸ್ ಸಜೆಸ್ಟ್ ಆಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಡೀಟೇಲ್ಸ್ ಫಾರ್ ಸ್ಟೂಡೆಂಟ್ ಆ್ಯಂಡ್ ಹೌ ಟು ಅಪ್ಲೈ, ಹೌ ಟು ಸ್ಟಡಿ. Please do the videos on more government exam that will very helpful, useful for students who are dreaming for UPSC jobs. ಇನ್ನೂ ನಾನು ಆ ಥರ ವಿಡಿಯೋ ಮಾಡಿಲ್ಲ. ಆ್ಯಕ್ಚುಲಿ ಈ ಸಜೆಷನ್ ಚೆನ್ನಾಗಿದೆ, ಮಾಡೋಣ ಅಂತೆ. ಅಂದರೆ ಯಾವ ನೋಟಿಫಿಕೇಷನ್ ಬರುತ್ತೋ, ಹೇಗೆ ಪ್ರಿಪೇರ್ ಆಗಬೇಕು ಎಲ್ಲನೂ ಹೇಳ್ತೀನಿ, ಸರಿನಾ? ಬಟ್ ಇವಾಗ ನಾನು ಜಸ್ಟ್ VAO ಬಗ್ಗೆ ಮಾತ್ರ ಹೇಳ್ತಿದ್ದೀನಲ್ವಾ, ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲದರಲ್ಲೂ ಹೇಳೋಣ, ಓಕೆನಾ? ಸೊ ಅಲ್ಲಿ ತನಕ ಬಾಯ್ ಬಾಯ್, ಲವ್ ಯು ಆಲ್.